ವಿದ್ಯಾರ್ಥಿಗಳೇ ನೋಡ್ರಿ ಇಲ್ಲೊಂದು ಪ್ರಶ್ನೆ ಇದೆ, ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ಇದನ್ನ ಹೇಗೆ ಬಿಡಿಸ್ಬೇಕು? ಯು ಗೋ ಟು ದ ಮಾರ್ಕೆಟ್ ಎಸ್ಟರ್ಡೇ ಅಂತ ಇದೆ. ವಿದ್ಯಾರ್ಥಿಗಳೇ ಇದು ಮೊದಲು ನೋಡ್ರಿ, ಇಲ್ಲೊಂದು ಪ್ರಶ್ನೆ ಇದೆ, ಹಾಗಾದ್ರೆ ಇದು ಇಂಟ್ರಗೇಟಿವ್ ಸೆಂಟೆನ್ಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಇಲ್ಲಿ ಡೂ ಅಂತ ಇದೆ, ಹ್ಯಾವ್ ಅಂತ ಇದೆ, ಗಾನ್ ಅಂತ ಇದೆ, ಡಿಡ್ ಅಂತ ಇದೆ. ಆದರೆ ಇದನ್ನ ಹೆಲ್ಪಿಂಗ್ ಒನ್ ವರ್ಡ್ ಬರೆಸಬೇಕು ನೋಡಿ. ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲು ಈ ಸೆಂಟೆನ್ಸ್ ಏನಾಗಿದೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಯಾಕೆ ಹೇಳ್ರಿ, ಇದು ಎಸ್ಟರ್ಡೇ ಅಂತ ಇದೆ, ಪಾಸ್ಟ್ ಟೆನ್ಸ್. ಹೌದಾ? ಹಾಗಾದ್ರೆ ನೋಡ್ರಿ, ಪಾಸ್ಟ್ ಟೆನ್ಸಿನ ಡೂ ಅನ್ನೋದು ಫಾಸ್ಟ್ ಟೆನ್ಸ್ ಇದ್ದಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿನ ಒಂದು ಹೆಲ್ಪಿಂಗ್ ವರ್ಬ್. ಹ್ಯಾವ್ ಕೂಡ ಏನಾಗಿದೆ ರೀ, ಇಲ್ಲಿ ಹ್ಯಾವ್ ಅಂತ ಬಳಸಿದಾಗ ನಾವ್ ಏನ್ ಮಾಡ್ಬೇಕ್ರಿ, ಯಾವಾಗಲೂ ಕೂಡ ವರ್ಬ್ ಫಾರ್ಮ್ ಅನ್ನ ಫ್ರೀ ಅನ್ನ ಬಳಸಬೇಕು. ಬಟ್ ಇಲ್ಲಿ ಇರೋದೇ ಆದ್ರಿ ವರ್ಬ್ ಫ್ರಮ್ ಒನ್. ಹಾಗಾದ್ರೆ ಹ್ಯಾವ್ ಬರುವುದಿಲ್ಲ, ಗಾನ್ ಅಂಕ್ರಿ ಬರೋದಿಲ್ಲ. ಇಂಟರ್ಗೇಟಿವ್ ಸೆಂಟೆನ್ಸ್ ಗಳಲ್ಲಿ ಯಾವಾಗಲೂ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ಇದರ ಆನ್ಸರ್ ಏನಾಗಿದೆ ರೀ, ಡಿಡ್ ಆಗಿದೆ. ನೋಡ್ರಿ, ಇದು ಡಿಡ್ ಆಗಿದೆ. ಓಕೆ, ಇದು ಅರ್ಥ ಆಯ್ತು.